ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರು ಈಗಾಗಲೇ ಹೇಳ್ತಾ ಇದ್ದೆ, ಒಬ್ರ ಇಬ್ರ ಅಂತ ಹೇಳಿ 4 DCM ಸ್ಥಾನಗಳಿಗೆ ಎಷ್ಟು ಜನರ ಕ್ಯೂ ಇದೆ ಗೊತ್ತಾ? 8 ನಾಯಕರ ಕ್ಯೂ, 8 ನಾಯಕರ ದಂಡೆ ಇದೆ. ಸರತಿ ಸಾಲಿದ್ದಂಗೆ ಕಾಣ್ತಾ ಇದೆ. ಕುರುಬ ಸಿದ್ದು ಕೋಟಾದಲ್ಲಿ ಯತೀಂದ್ರ DCM ಆಗೋದು ಪಕ್ಕಾನಾ? ದಲಿತ ಕೋಟಾದಲ್ಲಿ DCM ಆಗೋಕೆ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ಫೈಟ್ ನಡೆಸ್ತಾ ಇದ್ದಾರೆ. ನಾನು ರೇಸ್ನಲ್ಲಿದ್ದೇನೆ ಅಂತ KH ಮುನಿಯಪ್ಪ ನಾನು ಯಾಕ್ರಿ ಸುಮ್ಮನೆ ಕೂತ್ಕೊಳ್ಳಿ ಅಂತೇಳಿ ಅವರು ಸರತಿ ಸಾಲಲ್ಲಿದ್ದಾರೆ. ಇನ್ನು ಲಿಂಗಾಯತ ಕೋಟಾದಲ್ಲಿ ಒಬ್ರಲ್ಲ ಇಬ್ರಲ್ಲ 3 ಹೋರಾಟ ಮಾಡ್ತಾ ಇದ್ದಾರೆ, ಫೈಟ್ ಮಾಡ್ತಾ ಇದ್ದಾರೆ. MB ಪಾಟೀಲ್, ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಈ 3 ನಡುವೆ ಅಲ್ಲೂ ಫೈಟ್ ನಡೀತಾ ಇದೆ. ಮುಸ್ಲಿಂ ಕೋಟಾದಲ್ಲಿ ಜಮೀರ್ ಅಹಮದ್ ಖಾನ್ಗೆ ಲಾಟ್ರಿ ಹೊಡಿಬೋದಾ? ಇರೋದು 4 DCM ಸ್ಥಾನ, 8 ನಾಯಕರ ಕದನ ನಡೀತಾ ಇದೆ. ಹೀಗಾಗಿ DCM ಕದ ತಟ್ಟೋರು ಯಾರು? ಹೈಕಮಾಂಡ್ ಕದ ತಟ್ಟೋರು ಯಾರು? DCM ಕುರ್ಚಿ ಮೇಲೆ ಕಣ್ಣಿಟ್ಟೋರು ಒಬ್ರ ಇಬ್ರ? ದಂಡೆ ಇದೆ. ಇದು ಪ್ರಸ್ತುತ ರಾಜಕಾರಣ. ಕುರುಬ, ದಲಿತ, ಲಿಂಗಾಯತ, ಎಸ್ ಹೀಗೆ ಇರೋಬರೋ ಎಲ್ಲ ಜಾತಿ, ಧರ್ಮ, ಸಮುದಾಯದ ಅಡಿಯಲ್ಲಿ ನಾನು ರೇಸ್ನಲ್ಲಿದ್ದೇನೆ. ಎಸ್, DCM ದಂಗಲ್, ಪ್ರಿಯಾಂಕ್ ಖರ್ಗೆ ವರ್ಸಸ್ ಪರಮೇಶ್ವರ್, ಮುನಿಯಪ್ಪ ಮತ್ತು ಯತೀಂದ್ರ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್ ಮತ್ತು MB ಪಾಟೀಲ್ ಇವರೆಲ್ಲ DCM ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದವರು ಅಂತ ಅಂದ್ಕೊಳ್ಳಿ. ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯದಿಂದ, ಡಾಕ್ಟರ್ ಜೆ ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ದಲಿತ ಸಮುದಾಯದಿಂದ, KH ಮುನಿಯಪ್ಪ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಕುರುಬ ಸಮುದಾಯದಿಂದ ಮತ್ತು ಸಿದ್ದರಾಮಯ್ಯನವರ ಮಗನ ಕೋಟ ಅಂತಲೇ ಕರಿಬೋದೇನೋ. CM ಸ್ಥಾನದಿಂದ ಕೆಳಗಿಳಿತಾ ಇದ್ದೀನಿ ಅಂತ ಹೇಳಿದರೆ ಅದಕ್ಕೊಂದು ಕೊಡುಗೆ ಬೇಡವೇನ್ರಿ? ಅವರ ತ್ಯಾಗಕ್ಕೆ ಬೆಲೆ ಬೇಡವಾ ಅನ್ನುವ ಪ್ರಶ್ನೆ ಮಾಡುವವರು ಇದ್ದಾರೆ. ಮತ್ತು ನಮ್ಮ ರಾಜ್ಯದ ರಾಜಕಾರಣ, ದೇಶದ ರಾಜಕಾರಣ ನಿಮಗೆ ಗೊತ್ತೇ ಇದೆ. ಏನೇ ಪ್ರಜಾಪ್ರಭುತ್ವ ಅಂತ ಹೇಳಿದರೂ ಕೂಡ ಸಂವಿಧಾನದ ಅಡಿಯಲ್ಲಿ ಸಮಸಮಾಜ ಅಂತ ಭಾಷಣ ಮಾಡೋಕ್ಕೆ ಸರಿ, ಆದರೆ ಜಾತಿ ಆಧಾರದಲ್ಲಿ ಎಲ್ಲವೂ ನಡೀತಾ ಇದೆ. ಟಿಕೆಟ್ ಕೊಡೋದ್ರಿಂದ ಹಿಡಿದು, ಟಿಕೆಟ್ ಪಡ್ಕೊಳ್ಳೋದ್ರಿಂದ ಹಿಡಿದು, ವೋಟ್ ಹಾಕೋದ್ರಿಂದ ಹಿಡಿದು, ವೋಟ್ ಪಡೆಯೋದ್ರಿಂದ ಹಿಡಿದು ಎಲ್ಲವೂ ಕೂಡ ಜಾತಿಯ ಆಧಾರ. ಆ ಒಂದು ಬೀಜ ಈಗ ಹೆಮ್ಮರವಾಗಿ ಬೆಳೆದಿರೋದ್ರಿಂದ ನಾವು ಅಷ್ಟು ಸುಲಭವಾಗಿ ಈ ಜಾತಿ ಲೆಕ್ಕಾಚಾರವನ್ನು ತೆಗೆದು ಹಾಕೋ ಹಾಗಿಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಮತ್ತಷ್ಟು ಮಾಹಿತಿ ನೀಡ್ತಾರೆ. ದೀಪಾ, ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ಜೊತೆ ಲೈವ್ ಚಾಟಿಗೆ ಬರ್ತಾಯಿದ್ದೀನಿ. ಇಲ್ಲಿವರೆಗೂ ಕೂಡ ಈ ತೆರೆಮರೆಯ ನಡುವೆ ಕಸರತ್ತು ನಡೀತಾ ಇತ್ತು, ಆದರೆ ಈಗ ಬೇರೆಯದ್ದೇ ಆಟ. ಈ ಆಟದ ನೀತಿ ನಿಯಮ ರೂಪುರೇಷೆ ಈಗ ಅದೇ ಚರ್ಚೆ ಆಗ್ತಾ ಇದೆ. ಈ ನಿಜಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಚರ್ಚೆ ನಡೆಸಬಾರ್ದು ಅಂತೇನಿಲ್ಲ, ಆದರೆ ಈಸ್ ದೇರ್ ಎನಿ ಪಾಸಿಬಿಲಿಟಿ, ಈ ಪ್ರೊಬಾಬಿಲಿಟೀಸ್ ಜಾಸ್ತಿ ಆದಾಗ, DCM ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಮಾತುಕತೆ ಇರ್ಬೋದು ಮತ್ತು ಇನ್ನು ಉಳಿದಂಥವರ ಒಂದು ರೇಸ್ನಲ್ಲಿರುವಂಥ ಪ್ರಯತ್ನ ಇರ್ಬೋದು, ಯಾವುದು ಸಫಲ ಆಗತ್ತೆ, ಆಗಬಹುದು, ಆಗಲ್ಲ ಅನ್ನೋದ್ರ ಬಗ್ಗೆ ಹೇಗೆ ಅನಲೈಸ್ ಮಾಡ್ಬೋದು, ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದು, ಯಾವುದು ಟಾಪ್ ಆಫ್ ದ ಫೈಲಲ್ಲಿ ಬರಬಹುದು, ಹೀಗೆ ಅನೇಕ ಪ್ರಶ್ನೆಗಳಿದ್ದಾವೆ. ಎಸ್, ಕುಡ್ ಯು ಗೋ ಹೆಡ್ ಆನ್ ದಿಸ್? ರಾಘವ್ ಸೂರ್ಯ, ಕರ್ನಾಟಕದ ರಾಜಕಾರಣ ಒಂದು ಹಂತಕ್ಕೆ ಒಂಥರ ಸುಂದರ ಅನ್ನುವಂತಹದ್ದು ಬೇರೆ ಬೇರೆ ರಾಜ್ಯದಲ್ಲಿ ರಾಜಕಾರಣಿಗಳು ಮಾತನಾಡ್ತಾರೆ. ಅದೇ ರೀತಿಯಾಗಿ ಅಧಿಕಾರ ಅನ್ನುವಂತಹದ್ದು ಬಂದಾಗ ಎಲ್ಲರೂ ಎಲ್ಲರನ್ನು ಕೈ ಬಿಡ್ತಾರೆ ಅನ್ನೋದಕ್ಕೆ ಇವತ್ತಿನ ಒಂದಿಷ್ಟು ಬೆಳವಣಿಗೆಗಳು, ನಾಳೆಯ ಬೆಳವಣಿಗೆಗಳೇ ಕಾರಣ. ಇಷ್ಟು ದಿನ ಸಿದ್ದರಾಮಯ್ಯ ಜೊತೆಗೆ ನಿಂತಹ ನಾಯಕರುಗಳು, ಸಚಿವರುಗಳು ಈಗ ತಮಗೊಂದು ಸ್ಥಾನ ಸಿಗಲಿ ಅಂತ ಸಪರೇಟಾಗಿ ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಆಗ್ತಾ ಇರುವಂತಹದ್ದು ದೊಡ್ಡ ಮಟ್ಟಿನ ವಿಪರ್ಯಾಸ. ಈಗ ಅಂದರೆ ಯಾವಾಗ ನಾಯಕತ್ವ ವಿಚಾರ ಬದಲಾಗುತ್ತೆ ಅಥವಾ ನಾಯಕತ್ವ ವಿಚಾರವಾಗಿ CM ಸಿದ್ದರಾಮಯ್ಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಹೈಕಮಾಂಡ್ ಸೂಚನೆಯನ್ನು ನೀಡಿದೆ ಅನ್ನುವಂತಹ ಬೆನ್ನಲ್ಲೇ ಇದೀಗ DCM ಹುದ್ದೆಗಳ ಮೇಲೆ ಕಣ್ಣಿಟ್ಟವರ ಸಂಖ್ಯೆ ಜೋರಾಗ್ತಿದೆ.
ಇಷ್ಟು ದಿನ CM ಸಿದ್ದರಾಮಯ್ಯ ಅವರೇ CM ಆಗಿ ಉಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತೆರೆಮರೆಯಲ್ಲಿ ಒಂದಿಷ್ಟು ಕೆಲಸಗಳನ್ನ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಅಹಿಂದ ಅನ್ನುವಂತಹ ಅಸ್ತ್ರವನ್ನ ಮುಂದಿಡ್ತಿದ್ದಂತಹ ನಾಯಕರು ಈಗ ನಮಗೆ DCM ಬೇಕು ಅನ್ನುವಂತಹ ಅಸ್ತ್ರವನ್ನ ಹೈಕಮಾಂಡ್ ಮುಂದೆ ಇಟ್ಟಂಗಿದೆ. ಈ ಪೈಕಿ ಹಲವಾರು ಜನ ಈಗ ಹೆಸರುಗಳ ಪಟ್ಟಿ ಜೋರಾಗ್ತಿದೆ. ಬೆಳಗ್ಗೆವರೆಗೂ ಕೂಡ 4-5 ಜನರ ಹೆಸರು ಮಾತ್ರ ಇತ್ತು. ಆ ಪೈಕಿ ಯತೀಂದ್ರ ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ, ಜೊತೆಗೆ MB ಪಾಟೀಲ್ ಏನು ಮತ್ತೆ ಜಮೀರ್ ಅಹಮದಿಗೆ 4-5 ಜನರ ಹೆಸರು ಮಾತ್ರ ಪಟ್ಟಿಯಲ್ಲಿದ್ದಂಥದ್ದು. ಆದರೆ ಅಂದರೆ ಸಂಜೆ ಆಗ್ತಾ ಆಗ್ತಾ ಪಟ್ಟಿಯ ಉದ್ದ ಜಾಸ್ತಿ ಆಗ್ತಾ ಇದೆ. ನಾವ್ಯಾರೂ ಊಹೆನೇ ಮಾಡ್ಕೊಳ್ದಿರುವಂತಹ ಹೆಸರುಗಳು ಅಲ್ಲಿ ಬಂದು ಸೇರ್ತಾ ಇದೆ. ಅದಕ್ಕೆ ಉದಾಹರಣೆ ಲಕ್ಷ್ಮೀ ಹೆಬ್ಬಾಳ್ಕರ್. ಖರ್ಗೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿ ಮಹಿಳಾ ಕೋಟಾದಡಿ ಕೊಡಿ ಅನ್ನುವಂತಹದ್ದು, ಜೊತೆಗೆ ಏನು ಬೆಳಗಾವಿ ಭಾಗಕ್ಕೂ ಒಂದು ಸಿಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಬೇಡಿಕೆಯನ್ನು ಅವ್ರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದರ ಪಾಸಿಬಿಲಿಟಿ ತೀರಾ ಕಡಿಮೆ. ಯಾಕಂದರೆ ಸಹಜವಾಗಿ ಸಮುದಾಯವಾರು ನೋಡ್ತಾ ಹೋದರೆ ಆಲ್ರೆಡಿ ಲಿಂಗಾಯತ ಕೋಟಾದಲ್ಲಿ ಭಾರಿ ಪ್ರಬಲ ರಾಜಕಾರಣಿಯಾಗಿ ಗುರುತಿಸ್ಕೊಂಡವರು, ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಒಂದಿಷ್ಟು ಕ್ಷೇತ್ರಗಳನ್ನು ಅವ್ರಿಗೆ ಕೊಟ್ಟರೆ ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಅದರಲ್ಲಿ MB ಪಾಟೀಲ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಅವರನ್ನು ಹೊರತುಪಡಿಸಿದರೆ ಬಹುತೇಕವಾಗಿ ಈಶ್ವರ್ ಖಂಡ್ರೆ ಅವರಿಗೆ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಶ್ನೆ ಮಾಡಿ ಅಂದರೆ ಅವ್ರ ಹತ್ರ ಹೋಗಿ ಮನವಿ ಮಾಡಿದ್ದು ತಪ್ಪಲ್ಲ, ಆದರೆ ಸಿಗುತ್ತೆ ಅನ್ನುವಂತಹದ್ದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ. ಇನ್ ಕೇಸ್ ಇವರಿಬ್ಬರನ್ನ ಹೊರತುಪಡಿಸಿ ಅನ್ನುವಂತಹದ್ದು ಕೂಡ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಕಾರಣ ಬಹಳ ವರ್ಷಗಳಿಂದ ರಾಜಕಾರಣದಲ್ಲಿ ಯಾರ್ಯಾರು ಯಾವ ರೀತಿಯಾಗಿ ಪಳಗಿದ್ದಾರೆ, ಪಕ್ಷಕ್ಕೆ ಏನು ಮಾಡಿದ್ದಾರೆ, ಜೊತೆಗೆ ವ್ಯಕ್ತಿಗತವಾಗಿ ಯಾರು ನಿಂತಿದ್ದಾರೆ ಅನ್ನುವಂತಹದ್ದು. ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರವನ್ನೇ ನೋಡ್ಕೊಂಡ್ರೆ ಮಗನನ್ನೇ ಗೆಲ್ಲಿಸ್ಕೊಂಡು ಬರೋದಿಕ್ಕೆ ಆಗ್ಲಿಲ್ಲ ಲೋಕಸಭೆಯಲ್ಲಿ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿದೆ. ಹಂಗ ನೋಡಿದ್ರೆ ಅವರು ಕೇಳಿದ್ದು ತಪ್ಪಲ್ಲ, ಆದ್ರೆ ಇದೀಗ ಆ ಪಟ್ಟಿ ಜೋರಾಗ್ತಾ ಇರುವಂತಹದ್ದು ಸಹಜ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ ಕೇಸ್ DK ಶಿವಕುಮಾರ್ ಅವರ ಅತ್ಯಾಪ್ತ ವಲಯದಲ್ಲಿ ಕಾಣಿಸ್ಕೊಂಡಂತವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅಂದ್ರೆ ಇಷ್ಟು ಜನ ಶಾಸಕರು ಸಚಿವರ ನಡುವೆ. ಹೌದು, ಹಾಗಾಗಿ ಅವರಿಗೂ ಸಿಗಬಹುದೇನೋ, ಲಕ್ಕಿಲಿ ಸಿಗಬಹುದು ಅನ್ನೋದಕ್ಕೂ ಕೂಡ ಒಂದಿಷ್ಟು ಮಾನದಂಡಗಳು ಮುಖ್ಯವಾಗುತ್ತೆ. ಆದ್ರೆ ಕಾದ್ ನೋಡ್ಬೇಕಾಗುತ್ತೆ. ಕರೆಕ್ಟ್ ದೀಪ. ಅಲಾಂಗ್ ವಿತ್ ದಟ್, ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್ ಯು, ಪರಮೇಶ್ವರ್ ಅವರಿಗೆ CM ಸ್ಥಾನಕ್ಕೆ ಒಬ್ಬ ಪ್ರಬಲ ಆಕಾಂಕ್ಷಿ ಮಾಡಿದ್ರು ಅವರನ್ನು. ಅವರು ಸದ್ಯದ ಸ್ಥಿತಿಗತಿಗಳನ್ನು ನೋಡಿ ಅಯ್ಯೋ ಎಲ್ಲಾಗ್ಬೇಕು ಬಿಡಪ್ಪ ಅನ್ನುವ ವಿಚಾರ ಇದ್ರೂ ಕೂಡ ಅವರ ಹೆಸರು ತೇಲಿ ಬರ್ತಿತ್ತು. ಪರಮೇಶ್ವರ್ ಅವರಿಗೆ DCM ಕೊಡೋದು ಏನಾದರೂ ಖಚಿತ ಆದರೆ ಅದು ಅವರಿಗೆ ಸೆಟ್ ಬ್ಯಾಕಾ ಅಥವಾ ಅವರು ಹಿಂದೆ ಅದರಿಂದನೂ ಬೇಡ ಅಂತಾರೆ? ಆ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್ ಯು. ಅಂದರೆ ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ ಬಹುತೇಕವಾಗಿ ಒಬ್ರನ್ನ ಫಿಕ್ಸ್, ಅಂದರೆ ಈಗ DK ಶಿವಕುಮಾರ್ ಅವರೇ ಬಹುತೇಕ ಅನ್ನುವಂತಹದ್ದು ಆಗಿರೋದ್ರಿಂದ ಒಂದು ಅವಕಾಶ ಇಲ್ಲಾದ್ರೂ ಸಿಗ್ಲಿ ಅನ್ನುವಂತ ಮನಸ್ಥಿತಿಯೂ ಕೂಡ ಇರಬಹುದು. ಅಂದ್ರೆ ಹಿಂದೆ ಅವರು DCM ಆಗಿ ಕೆಲಸ ಮಾಡಿದ್ರಿಂದ ಆ ಅನುಭವವೂ ಕೂಡ ಇರೋದ್ರಿಂದ, ಜೊತೆಗೆ ಜಾತಿವಾರು ಲೆಕ್ಕಾಚಾರದಲ್ಲಿ ನೋಡ್ತಾ ಹೋದ್ರೆ ಹಿರಿಯ ಸಚಿವರು ಅನ್ನುವಂತಹದ್ದನ್ನು ನೋಡ್ತಾ ಹೋದ್ರೆ ಅವ್ರೇನು ಅದನ್ನ ಬೇಡ ಅನ್ನೋ ಮಟ್ಟಿಗೆ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದಿಲ್ಲ. ಆದರೆ ಖಾತೆ ಬದಲಾವಣೆ ಆಗ್ಲಿ ಅನ್ನುವಂತಹದ್ದು ಅವ್ರಿಗೆ ಮೊದಲಿಂದನೂ ಕೂಡ ಇದೆ. ಹಾಗಾಗಿ DCM ಅನ್ನುವಂತಹದ್ದು ಸಂವಿಧಾನಿಕ ಹುದ್ದೆ ಅಲ್ಲ ಅಂದ್ರೂ ಕೂಡ ಬಹುತೇಕವಾಗಿ ಈ ಒಂದು ಪ್ರೋಟೋಕಾಲು ಅಥವಾ ಒಂದು ಏನೋ CM ಗಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಘನತೆ ಇರುತ್ತೆ, ಗೌರವ ಇರುತ್ತೆ ಅನ್ನುವಂತಹದ್ದು, ಅಥವಾ ಒಂದು ಯಾವುದೋ ಒಂದು ಸ್ಟೇಜೋ ಮತ್ತೊಂದು ಕಡೆ DCM ಅನ್ನುವಂತಹದ್ದೊಂದು ಉಚ್ಚಾರಣೆ ಇರುತ್ತೆ ಅನ್ನುವಂತಹದ್ದು ಯಾವುದಕ್ಕೂ ಅವರು ಒಪ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಆದರೆ ಅಲ್ಲಿ ಮತ್ತೆ ದಲಿತ ಕೋಟ, ಎಡಗೈ ಬಲಗೈ ಎಲ್ಲವೂ ಕೂಡ ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಮುನಿಯಪ್ಪನವರು ತಾವು ಕೇಂದ್ರದಲ್ಲಿದ್ದವರು, ಇಲ್ಲಿಗೆ ಬಂದು ಸಚಿವರಾಗಿರೋರು, ಈ ಬಾರಿ ಮತ್ತೆ ಇಲ್ಲಿ ಸಚಿವರಾಗಿ ಕೆಲಸ ಮಾಡ್ತಿದ್ದೇವೆ, ಹಿರಿಯರಿದ್ದೇವೆ, ಮುಂದೆ ನನಗೆ ಈ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನನ್ನನ್ನು ಪರಿಗಣಿಸಿ ಅನ್ನುವಂತ ಹೇಳ್ತಾ ಇರೋದು. ಕರೆಕ್ಟು. ಆದ್ರೆ DK ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಏನಿದೆ? ಯಾಕಂತ ಹೇಳಿದ್ರೆ ಒಬ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ, ಸುಮಾರು ಜನ DCM ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅದು ಅವ್ರಿಗೇನು ಪ್ಲಸ್ ಪಾಯಿಂಟ್ ಅಲ್ಲ, ಅದು ಸೆಟ್ ಬ್ಯಾಕ್ ಖಂಡಿತ ಆಗುತ್ತೆ. ಹೀಗಾಗಿ ಅವರೇನಾದ್ರೂ ಕಡಿವಾಣ ಹಾಕ್ಬೋದು ಅಥವಾ ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ಬೋದು, ಎಷ್ಟು ಜನ ಎಲ್ಲ ಆಗಬಾರ್ದು ಅಂತ ಏನಾದರೂ ಹೇಳ್ಬೋದಾ? ಅಥವಾ ಸಿದ್ದರಾಮಯ್ಯನವರ ಪಟ್ಟಿನಂತೆ ಏನಾದರೂ ನಡೀತಾ ಇದೆಯಾ? ಅಂದರೆ ಆನ್ ವಾಟ್ ಬೇಸಿಸ್ ಇಟ್ ಇಸ್ ಡ್ರೈವಿಂಗ್ ಅಂತ ಅನ್ನಿಸ್ತಾ ಇದೆ? ಸಹಜವಾಗಿ ಸಿದ್ದರಾಮಯ್ಯ ಅವರ ಮನಸ್ಥಿತಿಯನ್ನ ನೋಡಿಕೊಂಡು ಅವರ ಒಂದಿಷ್ಟು ಅನುಭವಗಳು ಜೊತೆಗೆ ರಾಜಕೀಯವಾದಂತಹ ಒಂದಿಷ್ಟು ವಿಚಾರಗಳನ್ನ ನೋಡ್ತಾ ಹೋದ್ರೆ
ಸಿದ್ದರಾಮಯ್ಯ ಅಂತವ್ರನ್ನ ಕೆಳಗಿಳಿಸ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಅಲ್ಲಿ ಇನ್ನೊಂದೇನೋ ಹೇಳಿರ್ತಾರೆ ಅಂತಾನೆ ಅರ್ಥ. ಯಾಕಂದ್ರೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ನಾಯಕನಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಮತ ಬ್ಯಾಂಕ್ ಅನ್ನ ಪಡೆಯುವಂತಹ ಸಾಮರ್ಥ್ಯ ಉಳ್ಳಂತಹ ರಾಜಕಾರಣಿ ಸಿದ್ದರಾಮಯ್ಯ ಆಗಿರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಅವರನ್ನ ಈ ವಿಚಾರದಲ್ಲಿ ಅಭಿಪ್ರಾಯ ಕೇಳಲೇಬೇಕಾಗತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇರುತ್ತೆ, ನನ್ನನ್ನ ಹೇಳಿದ್ರೆ ನನ್ನ ಅತ್ಯಾಪ್ತರು ಯಾರಾದ್ರೂ ಇರಬೇಕು, ಯಾಕಂದ್ರೆ ಆಡಳಿತ ಕೈತಪ್ಪಿ ಹೋಗ್ಬಾರ್ದು ಅನ್ನುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರ ಒಂದಿಷ್ಟು ಅಭಿಪ್ರಾಯ ಮತ್ತೆ ಅವರ ಆಸೆಯ ಮೇಲೆಯೇ ಈ 4 ಜನ ಇನ್ ಕೇಸ್ ಆದ್ರೆ DCM ಸ್ಥಾನಗಳು ಸೃಷ್ಟಿಯಾದ್ರೆ ಅದು ಅವರ ಒಂದು ಅಭಿಪ್ರಾಯಗಳ ಮೇಲೆ ನಿಂತಿರುತ್ತೆ ಅನ್ನೋದಕ್ಕೆ ಯಾವುದೇ ಅನುಮಾನಗಳು ಇಲ್ಲ. ರಾಘವ್ ಸೂರ್ಯ, ನೈಸ್ ಅನಾಲಿಸಿಸ್ ದೀಪಾ, ಥ್ಯಾಂಕ್ ಯು ಸೋ ಮಚ್.